ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಖಾಲಿ ಇರುವ ಮನೆಯ ಪ್ರೋಮೋ ಬಿಟ್ಟಿದೆ ಬಿಗ್ ಬಾಸ್. ಸ್ಪರ್ಧಿಗಳು ಮನೆಗೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಈ ಪ್ರೋಮೋ. ಎಂದಿನಂತೆ ಅದೇ ಸಮಯದಲ್ಲಿ ಅಂತ ಪ್ರೋಮೋ ಹೊರಬಿಟ್ಟಿದೆ. ಇನ್ನು ಸ್ಪರ್ಧಿಗಳು ಮನೆಗೆ ವಾಪಸ್ಸಾಗಿದ್ದಾರೆ ಬೆಳಗ್ಗೆ 4 ಗಂಟೆ ಹೊತ್ತಿಗೆ. ಆದ್ರೆ ಇನ್ನೂ ಅಸಲಿ ಆಟ ಶುರುವಾಗಿಲ್ಲ. ಬಿಗ್ ಬಾಸ್ ಮನೆಯೊಳಗಡೆ ಇವತ್ತು ಬೆಳಗ್ಗೆ 11 ಗಂಟೆ ತನಕ ಯಾವುದೇ ಚಟುವಟಿಕೆ ಇಲ್ಲ. 11 ಗಂಟೆಯ ನಂತರ ಬಿಗ್ ಬಾಸ್ನ ಅಸಲಿ ಆಟ ಶುರುವಾಗಲಿದೆ. ತಡರಾತ್ರಿ 17 ಸ್ಪರ್ಧಿಗಳಿಗೆ ಧೈರ್ಯ ತುಂಬಿದ್ರು ಬಿಗ್ ಬಾಸ್. ಸ್ಪರ್ಧಿಗಳು ಮಾನಸಿಕವಾಗಿ ಕುಗ್ಗದಂತೆ ಧೈರ್ಯ ತುಂಬಲಾಗಿದೆ. ಇವತ್ತು ಮತ್ತೊಂದು ಸುತ್ತು ಸ್ಪರ್ಧಿಗಳ ಜೊತೆ ಮಾತುಕತೆ ನಡೆಸಲಾಗುತ್ತೆ. ಯಾವುದೇ ರೀತಿಯಲ್ಲೂ ಗೊಂದಲಕ್ಕೀಡಾಗಬೇಡಿ ಎನ್ನುವಂತಹ ಸಲಹೆಯನ್ನ ಕೊಡಲಾಗ್ತಾ ಇದೆ. ಈ ವಾರ ಶೋನಲ್ಲಿ ನಾಮಿನೇಷನ್ ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಪ್ರತಿ ವಾರ ನಾಮಿನೇಟ್ ಮಾಡಿ ಒಬ್ಬರನ್ನ ಎಲಿಮಿನೇಟ್ ಮಾಡುವಂಥದ್ದು ಬಿಗ್ ಬಾಸ್ನ ರೂಲ್. ಆದರೆ ಈ ಬಾರಿ ಆದಂಥದ್ದು 2 ದಿನಗಳ ಕಾಲ ಬಿಗ್ ಬಾಸ್ ಮನೆಯೇ ಖಾಲಿಯಾಗಿತ್ತು, ಬೀಗ ಜಡಿಲಾಗಿತ್ತು, ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರು ಕಂಟೆಸ್ಟೆಂಟ್ಸ್. ಇವತ್ತು ಬೆಳಗಿನ ಜಾವ ವಾಪಸ್ಸಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬೀಗ ತೆಗೆದಿದ್ದಾರೆ, ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯೊಳಕ್ಕೆ ಪ್ರವೇಶಿಸುವಂತಹ ಜಾಲಿವುಡ್ನ ಗೇಟ್ ಮಾತ್ರ ಓಪನ್ ಆಗಿದೆ. ಅಲ್ಲಿ ಏನ್ ಆಕ್ಟಿವಿಟಿ ನಡೀತಾ ಇದೆ, ಜೊತೆಗೆ ಏನ್ ನಿಯಮಗಳ ಪಾಲನೆ ಮಾಡಬೇಕಾಗತ್ತೆ, ಮಾಹಿತಿ ಏನ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಬಿಗ್ ಬಾಸ್ಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಇಂದಿನಿಂದ ಬಿಗ್ ಬಾಸ್ನ ಅಸಲಿ ಆಟ ಕೂಡ ಮತ್ತೆ ಶುರುವಾಗುವಂತದ್ದು. ಬಹಳ ಪ್ರಮುಖವಾಗಿ 2 ದಿನಗಳ ಕೆಳಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಆಗಿತ್ತು. ಜಾಲಿವುಡ್ ಸ್ಟುಡಿಯೋಸ್ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಇಡೀ ಜಾಲಿವುಡ್ ಸ್ಟುಡಿಯೋಗೂ ಕೂಡ ಬೀಗ ಮುದ್ರೆಯನ್ನು ಕೂಡ ಹಾಕಲಾಗಿತ್ತು. ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ, ವಿವಾದಕ್ಕೆಲ್ಲವೂ ಕೂಡ ಕಾರಣ ಆಗಿತ್ತು. ಜೊತೆಗೆ ಈ ಒಂದು ಜಾಲಿವುಡ್ ಸ್ಟುಡಿಯೋದ ಒಳಭಾಗದಲ್ಲಿದ್ದಂತ ಬಿಗ್ ಬಾಸ್ ಶೋನು ಕೂಡ ಸ್ಥಗಿತ ಮಾಡಿ ಅಲ್ಲಿ ಎಲ್ಲಾ ಸ್ಪರ್ಧಾಳಿಗಳನ್ನು ಕೂಡ ಈಗಾಗಲೇ ಈಗಲ್ಟನ್ ರೆಸಾರ್ಟ್ಗೆ ಕೂಡ ಶಿಫ್ಟ್ ಅನ್ನ ಮಾಡಿದ್ರು. ಆದ್ರೆ ನಿನ್ನೆ ಸಾಕಷ್ಟು ಬೆಳವಣಿಗೆಗಳಾಯಿತು. ಆ ನಂತರದಲ್ಲಿ DCM DK ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ, ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ತಡರಾತ್ರಿ 2 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಹೋಗುವ ಎಂಟ್ರಿ ಕೊಡುವಂತ ಗೇಟ್ ಓಪನ್ ಆಗಿರುವಂತದ್ದು. ಜಾಲಿವುಡ್ ನ 3ನೇ ಗೇಟ್, ಸಿ ಗೇಟ್ ಕೂಡ ಓಪನ್ ಆಗಿರುವಂತದ್ದು. ಹೀಗಾಗಿ ಬೆಳಗಿನ ಜಾವ 4 ಗಂಟೆಗೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಂತ 17 ಸ್ಪರ್ಧಿಗಳನ್ನೆಲ್ಲರನ್ನೂ ಕೂಡ 4-5 ವಾಹನಗಳಲ್ಲಿ ವಾಪಸ್ ಬಿಗ್ ಬಾಸ್ ಮನೆಗೂ ಕೂಡ ಶಿಫ್ಟ್ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ವಿವಾದಗಳು ಇದರ ಸುತ್ತ, ಜಾಲಿವುಡ್ ಸುತ್ತ ಕೂಡ ಸುತ್ತಾ ಇತ್ತು. ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ಪರ್ಮಿಷನ್ ಅನ್ನ ಪಡ್ಕೊಂಡಿಲ್ಲ, ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅಂತೇಳಿ ಬೀಗ ಮುದ್ರೆಯನ್ನ ಹಾಕಿದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿನ್ನೆ ಬೆಳವಣಿಗೆಗಳು ಏನಾಗಿತ್ತು ಅಂದ್ರೆ, ಒಂದ್ ಕಡೆ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅದ್ರ ಜೊತೆಗೆ ಜಿಲ್ಲಾಡಳಿತದ ಮೊರೆ ಹೋಗಿದ್ರು, ನಮಗೆ ಪರ್ಮಿಷನ್ ಅನ್ನ ಕೊಡಿ. ಜೊತೆಗೆ ಇದು ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿತ್ತು. DCM DK ಶಿವಕುಮಾರ್ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ಬಿಜೆಪಿ ಮತ್ತೆ JDS ನಾಯಕರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ನಿನ್ನೆ ಏಕಾಏಕಿ DK ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಬೆಂಗಳೂರು ಸೌತ್ DC ಯಶವಂತ್ ವಿ ಗುರುಕಾರ್ ಜೊತೆಗೆ SP ಶ್ರೀನಿವಾಸ್ ಗೌಡ್ ಅವರು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬಂದು ಒಂದು ಗೇಟ್ ಅನ್ನ ಕೂಡ ಓಪನ್ ಮಾಡಿದ್ದಾರೆ. ಹೀಗಾಗಿ ಓಪನ್ ಮಾಡಿದಂತ ಹಿನ್ನೆಲೆಯಲ್ಲಿ ಇಂದಿನಿಂದ ಬಿಗ್ ಬಾಸ್ ಶೋ ಕೂಡ ಆರಂಭ ಆಗುತ್ತೆ. ಓಪನ್ ಮಾಡಿದ ನಂತರದಲ್ಲಿ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ನೇರವಾಗಿ ರೆಸಾರ್ಟ್ ನಿಂದ ಇಲ್ಲಿ ಕರ್ಕೊಂಡ್ ಬಂದ್ರು. ಈಗ ಎಲ್ಲರೂ ಕೂಡ ಈ ಒಂದು ರೆಸಾರ್ಟ್ ನಲ್ಲಿ ಕೂಡ ತಂಗಿರುವಂತದ್ದು. ಇಂದಿನಿಂದ ಕೂಡ ರಿಯಾಲಿಟಿ ಶೋ ಕೂಡ ಮತ್ತೆ ಆರಂಭ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರೋದನ್ನ ವಿರೋಧಿಸಿ ಈಗ ಕೆಲವು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಈ ಒಂದು ಗೇಟ್ ನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಕೂಡ ಈಗಾಗಲೇ ಬೆಳಗ್ಗೆನೆ ಈ ಒಂದು ಗೇಟ್ ನ ಬಳಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೇಗಾಗಿ ಮಧ್ಯರಾತ್ರಿಯಲ್ಲಿ ಪರ್ಮಿಷನ್ ಅನ್ನ ಕೊಟ್ರಿ ನೀವು, ಈ ರೀತಿ ಪರ್ಮಿಷನ್ ಕೊಡುವಂತ ಅವಶ್ಯಕತೆಗಳು ಇರ್ಲಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್, ಯಾಕಾಗಿ ಸರ್ ಪ್ರತಿಭಟನೆ ನೋಡಿ? ಇವತ್ತು ಬಿಡದಿಲಿ ಏನು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರಲ್ಲ, ಆ ಮಟ್ಟಕ್ಕಿದೆ ಬಿಡದಿ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಮಧ್ಯರಾತ್ರಿ 2 ಗಂಟೆ ರಾತ್ರಿಲಿ ಜಿಲ್ಲಾಧಿಕಾರಿಗಳು ಇಲ್ಲಿ ಜಿಲ್ಲೆಯ SP ಬಂದು ಈ ಬೀಗನ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಯಾವ ಪರಿಸ್ಥಿತಿ ಮಾಡಿ ನೋಡಿ ಬಿಡದಿಗೆ. ಇವತ್ತು ಈಗ ಬಿಗ್ ಬಾಸ್ ಈಗ ಜಾಲಿವುಡ್ನ ಏನಕ್ಕೋಸ್ಕರ ಬಂದ್ ಮಾಡಿದ್ರು ಅಂತ ಹೇಳಿದ್ರೆ, ಈಗ ಅಲ್ಲಿ ದಾಖಲೆಗಳಿಲ್ಲದೆ ಅನಧಿಕೃತವಾಗಿ ನಡೆಸ್ತಿದ್ರು.
ಅನಧಿಕೃತ ನಡೆಸ್ತಿರೋದನ್ನ ನ್ಯಾಯಯುತವಾಗಿ ಎಲ್ಲ ದಾಖಲೆಗಳು ನಡೆಸಿ ಅಂತೇಳಿ ತಹಸೀಲ್ದಾರ್ ಮುಖಾಂತರ 2 ದಿನ ಹಿಂದೆ ಬೀಗವನ್ನ ಜಡಿದಿದ್ರು. ಆ ಬೀಗವನ್ನ ಈಗ ಅವರು ಅಧಿಕೃತವಾಗಿ ಮಾಡೋಕ್ ಮೊದಲೇ ರಾತ್ರೋರಾತ್ರಿ ಕದ್ದಿ ಮುಚ್ಚಿ ರಾಜ್ಯ ಸರ್ಕಾರ ಓಪನ್ ಮಾಡಿ ಈ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಒಳಗಡೆ ಬಿಟ್ಟಿದೆ. ಬಿಗ್ ಬಾಸ್ 1 ವಾರ ನಡೆದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರ ಜೀವ ಹೋಗುದಾ? ಯಾರ ಜೀವನೂ ಹೋಗ್ತಿರಲಿಲ್ಲ ಬಿಗ್ ಬಾಸ್ ನಡೆದಿಲ್ಲ ಅಂದ್ರೆ. ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಏನ್ ರಾತ್ರಿ ಒಂದು ನಿರ್ಧಾರವನ್ನು ತಗೊಂಡಿದೆ ಅದು ಕೂಡಲೇ ವಾಪಸ್ ತಗೋಬೇಕು. ಮತ್ತೆ ಏನೀಗ ಸೀಲ್ ಅನ್ನ ಓಪನ್ ಮಾಡಿದ್ದಾರೆ ಅದನ್ನ ಕೂಡಲೇ ಸೀಲ್ ಹೊಡಿಬೇಕು. ಇಲ್ಲ ಅಂದ್ರೆ ಒಂದು 11 ಗಂಟೆ ಹೊತ್ತಿಗೆ ಒಂದು ಹಲವಾರು ನೂರಾರು ಸಾವಿರಾರು ಕಾರ್ಯಕರ್ತರು ಕನ್ನಡಪರ ಸಂಘಟನೆಯವರು ಇಲ್ಲಿ ಸೇರ್ತೀವಿ. ನಾವು ಉಗ್ರವಾದ ಹೋರಾಟವನ್ನ ಮಾಡ್ಲಿಕ್ಕೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರೆಡಿ ಇದೆ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇದು ಪ್ರತಿಮಾ ಅಂದ್ರೆ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ರಾತ್ರಿ ಈ ಒಂದು ರೀತಿಯ ಅನುಮತಿಯನ್ನ ಕೊಡುವಂತದ್ದು ಯಾಕೆ, ಸೀಲ್ ಓಪನ್ ಮಾಡುವಂತದ್ದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಮಾಡ್ತೀರಾ. 11 ಗಂಟೆ ನಂತರ ಮತ್ತೆ ಉಗ್ರವಾದಂತಹ ಹೋರಾಟ ಕೂಡ ನಡೆಸ್ತೀವಿ ಅನ್ನೋದು ಕೂಡ TV9 ಜೊತೆ ಹಂಚಿಕೊಂಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪ್ರಶಾಂತ್ ತಮ್ಮ ಮಾಹಿತಿಗೆ.